ಎಷ್ಟೊಂದು ಜನ MRI ಸ್ಕ್ಯಾನ್ ತೊಗೊಂಡ್ಬಂದ್ಬಿಡ್ತಾರೆ. ಬ್ಯಾಕ್ ಪೇನ್ ಅಂತ ಹೋಗಿರ್ತಾರೆ, ಒಂದು MRI ಸ್ಕ್ಯಾನ್ ಆಗುತ್ತೆ. MRI ಸ್ಕ್ಯಾನ್ ಆದ ನಂತರ ನನಗೆ ಸ್ಲಿಪ್ ಡಿಸ್ಕ್ ಇದೆ ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸ್ಲಿಪ್ ಡಿಸ್ಕು ತುಂಬಾ ಜನರಿಗೆ, ಯಾರಿಗಾದ್ರೂ ಇವಾಗ ನಾರ್ಮಲ್ ಆಗಿರೋರಿಗೆ MRI ಮಾಡಿಸಿದ್ರು ಸಹಿತ ಸ್ಲಿಪ್ ಡಿಸ್ಕ್ ಅಂತ ಕಂಡು ಬರುತ್ತೆ. ಹಿಂಗಾಗಿ ಕಾಯಿಲೆ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಡಿಸ್ಕ್ ಅಂತ ಎರಡು ಮೂಲೆ ನಡೆಯುವಂಥ ಕುಷನ್ ಸ್ವಲ್ಪ ಹಿಂದೆ ಸರ್ಕೊಂಡಿರುತ್ತೆ ಅಷ್ಟೇ, ಅದಕ್ಕೆ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಆಮೇಲೆ ನಾವು ಟೋಟಲಿ ನಾರ್ಮಲ್ ಆಗಿರೋಂಥ ಸ್ಕ್ಯಾನ್ ನೋಡಿದ್ದೇ ಇಲ್ಲ ಅಂತಾನೆ ಹೇಳ್ಬೋದು. ಬಹಳ ಅಪರೂಪ, ಯಾರು ಚಿಕ್ಕ ಮಕ್ಕಳಿಗೆ ವಯಸ್ಸಿನವರಿಗೆ ಆ ಥರ ಮಾಡಿದಾಗ ಮಾತ್ರ ಬ್ಯಾಕಲ್ಲಿ ಸ್ಕ್ಯಾನ್ ನಾರ್ಮಲ್ ಆಗಿರುತ್ತೆ. ಅದರ್ವೈಸ್ ಎಲ್ಲರಿಗೂ ಸ್ವಲ್ಪ ಡಿಸ್ಕ್ ಸ್ಲಿಪ್ ಆಗಿರುತ್ತೆ, ನೆಕ್ಕಲ್ಲೇ ಆಗಿರುತ್ತೆ, ಲೋವರ್ ಬ್ಯಾಕಲ್ಲೇ ಆಗಿರುತ್ತೆ. ಯಾವಾಗ ನಾವು ಗಮನ ಹರಿಸಬೇಕು ಸ್ಲಿಪ್ ಡಿಸ್ಕ್ ಬಗ್ಗೆ? ಯಾವಾಗ ಅಂತಂದ್ರೆ ಪೇನ್ ತುಂಬಾ ಜಾಸ್ತಿ ಇದೆ, ನಮಗೆ ನಡೆದಾಡಲಿಕ್ಕೆ ಆಗ್ತಾ ಇಲ್ಲ, ಕಾಲು ಎತ್ತಕ್ಕೆ ಆಗ್ತಾ ಇಲ್ಲ, ಕಾಲಲ್ಲಿ ವೀಕ್ನೆಸ್ ಇದೆ, ಆಮೇಲೆ ಒಂದ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಆ ತರ ಇದೆ ಅಂತಂದಾಗ ಮಾತ್ರ ಸ್ಲಿಪ್ ಡಿಸ್ಕ್ ಇದು ಸ್ವಲ್ಪ ಜಾಸ್ತಿ ಇದೆ, ಇದು ಸೀರಿಯಸ್ ಪ್ರಾಬ್ಲಮ್. ಅವಾಗ ವೈದ್ಯರನ್ನ ಕಂಡೋದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಬರೀ ಸ್ಕ್ಯಾನ್ ಮಾಡಿದಾಗ ಸ್ಲಿಪ್ ಡಿಸ್ಕ್ ಇದೆ ಅಂತಂದಾಗ ತಲೆ ಕೆಡಿಸ್ಕೊಂಡು ಓಡಾಡುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ಎಕ್ಸರ್ಸೈಸ್ ಮಾಡ್ಕೋಬೇಕು. ಆಮೇಲೆ ಕೆಲವೊಂದು ಪ್ರಿಕಾಷನ್ ತಗೋಬೇಕು. ಮುಂದೆ ಬಗ್ಗೆ ಭಾರ ಎತ್ತೋದಾಗ್ಲಿ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಾಗ್ಲಿ, ಈ ಥರದ ಕೆಲಸವನ್ನ ಮಾಡಬಾರ್ದು. ಹೀಗಾಗಿ ಇದು ಒಂದು ಬಹಳ ಸಾಮಾನ್ಯವಿರುವಂಥ ಒಂದು ತೊಂದರೆ. ಈ ಮಾಹಿತಿಯನ್ನು ನೀವು ನಿಮ್ಮ ಗೆಳೆಯರಲ್ಲಿ ಹಾಗೂ ನಿಮ್ಮ ಸಂಬಂಧಿಕರಲ್ಲಿ ಶೇರ್ ಮಾಡಿ.